Darling, darling, come, come, darling, we go jolly ride. ಶೆಟ್ರ್ ಸಾಹೇಬ್ರೆ ಏನ್ರಿಪಾ ಇದು? ಯಾಕ್ರಿ ಹಿಂಗ್ಯಾಕಾಯ್ತದೆ? ನಾವೆಲ್ಲರೂ ತಲೆ ತಗ್ಸುವಂತ ವಿಚಾರ ಇದು. ಕೇವಲ ಒಬ್ಬ ಕಾಶ್ಯಪ್ನವ್ರ ಪ್ರಶ್ನೆ ಅಲ್ಲ, ಇನ್ನೊಬ್ಬರು ಯಾರೋ ಶಾಸಕರ ಪ್ರಶ್ನೆ ಅಲ್ಲ. ಹೌದ್ರಾ? ಹಂಗಿದ್ರೆ ಒಂದ ನಿಮಿಷ. ನಮ್ ಸಿ ಎಂ ಸಾಹೇಬ್ರ ಎಲ್ಲಿ ಹೋದ್ರು? ಹಾ, ಇಲ್ಲಿದಾರ. ಸಿ ಎಂ ಸಾಹೇಬ್ರೆ, ನಿಮ್ಮಿಂದ ಅವರು ತಲೆ ತಗ್ಸಂಗಾಯ್ತು ಅಂತ ಆರೋಪ ಮಾಡ್ಯಾರ. ನೀವು ತಲೆ ತಗ್ಸಂಗ್ ಅವ್ರು ಏನೇನ್ ಮಾಡಿದ್ರು ಅಂತ ಒಂದೊಂದಾಗಿ ಹೇಳ್ತಾ ಬರ್ಬೇಕು. ಹೆಂಗಂದ್ರೆ ಸೀನ್ ಟು ಸೀನ್, ಪಿನ್ ಟು ಪಿನ್ ಹೇಳ್ಬೇಕು. ಒಂದೇ ನಿಮಿಷ ವೇಟ್ ಮಾಡ್ರಿ. ಕ್ಯಾಮ್ರಾ ರೆಡಿ, ಲೈಟ್ ಓಕೆ, ಮೈಕ್ ಓಕೆ, ಹಾ ಎಲ್ಲ ಓಕೆ. ಸೀನ್ ನಂಬರ್ 1 ಸ್ಟಾರ್ಟ್. ಆಕ್ಷನ್. ಬ್ಲೂ ಫಿಲ್ಮ್ ನೋಡಿದ ಘಟನೆಗಳು ನಡೆದಿದ್ದಾವೆ ಇಲ್ಲಿ. ಓಕೆ. ಸೀನ್ ನಂಬರ್ 2. ಮಂತ್ರಿಗಳು ರೇಪ್ ಆಗಿರ್ತಕ್ಕಂಥ ಘಟನೆಗಳು ನಡೆದಿದ್ದಾವೆ. ವೆರಿ ಗುಡ್. ಸೀನ್ ನಂಬರ್ 3. ಆಮೇಲೆ ಹೆಂಡತಿ ಕಟ್ 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 ಕಟ್. ಸೇಮ್ ಸಾಹೇಬ್ರೆ, ಬರೀ ಆಕ್ಷನ್ ಆಯ್ತದ, ಡೈಲಾಗ ಮರ್ತ್ ಬಿಟ್ರಲ್ಲ. ಡೈಲಾಗ್ ಸಮೇತ ಹೇಳ್ರಿಪ್ಪ. ರೆಡಿ ಸ್ಟಾರ್ಟ್. ಆಕ್ಷನ್. ಆಮೇಲೆ ಹೆಂಡತಿ ಇವಾಗ್ಲೂ ಬರ್ಲಿಲ್ಲ ಡೈಲಾಗ, ಮರ್ತ್ ಬಿಟ್ರೆ? ಸರಿ, ಮುಂದಿನ ಡೈಲಾಗ್ ಹೇಳ್ರಿ. ಆಮೇಲೆ ಹೆಂಡತಿ ಇವತ್ತವರೆಗೆ ಸಿಕ್ಕದೇ ಇರ್ತಕ್ಕಂಥವು ನಡೆದಿದ್ದಾವೆ. ರಿಪೀಟ್ ಮಾಡಿಲ್ಲರಿಪ್ಪ, ಒಂದೇ ಟೇಕಲ್ಲೇ ಎಲ್ಲ ಡೈಲಾಗ್ ಮುಗಿಸ್ಬಿಟ್ರಿ. ಸರಿ, ನೆಕ್ಸ್ಟ್ ಸೀನ್ ನಂಬರ್ 4. ನಿಮ್ಮ ಎಮ್ಎಲ್ಎ ಒಬ್ರು, ಎಮ್ಎಲ್ಎ ಅವರು, ಉಡುಪಿ ಎಮ್ಎಲ್ಎ ಏನಾದ್ರು ಅವ್ರದ್ದು? ಏನಾಯ್ತು? ನಿಮ್ಮ ಆಲಪ್ಪನವ್ರದ್ದು ಏನಾಯ್ತು? ಹಾ, ಸೂಪರ್ ಸೂಪರ್ ಸೂಪರ್. ಒಂದೇ ಟೇಕಲ್ಲಿ 2 ಸೀನ್. ವೆರಿ ಗುಡ್. ಹಾ, ನೆಕ್ಸ್ಟ್. ರಾಜೀನಾಮೆ ಕೊಟ್ಟರಂತೆ. ರಾಜೀನಾಮೆ ಕೊಟ್ಟಿದ್ರೆ ಏನ್ ಬಹಳ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟಿದ್ರಿ. ಹಾ, ಸೇಮ್ ಸಾಹೇಬ್ರೆ, ಮುಂದಿನ ಡೈಲಾಗ್ ಬಹಳ ದೊಡ್ಡದೈತಿ. ಅದಕ್ಕೆ ನೀವೀಗ ನೀಟಾಗಿ ಡೈಲಾಗ್ ಡೆಲಿವರಿ ಮಾಡ್ರಿಪ್ಪ. ಆಕ್ಷನ್. ನೀವು ಬಂದು ಈ ತರ ಬಂದು ಅಸೆಂಬ್ಲಿ ಚೆನ್ನಾಗಿ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಿಮ್ಗೆ ಅಸೆಂಬ್ಲಿ ನಡೆಸಕ್ಕೆ ಇಷ್ಟ ಇಲ್ಲ, ಚರ್ಚೆನಲ್ಲಿ ಭಾಗವಹಿಸಕ್ಕೆ ಇಷ್ಟ ಇಲ್ಲ, ಯಾವ್ದು ವಿಷಯ ಇಲ್ಲ ಪ್ರಸ್ತಾಪ ಮಾಡಕ್ಕೆ. ಯಾವ್ದೋ ಒಂದು ಕಂಪ್ಲೇಂಟ್ ಆಗಿದೆ, ಆ ಕಂಪ್ಲೇಂಟ್ ಬಗ್ಗೆ ಬಂದು ಇಲ್ಲಿ ಚರ್ಚೆ ಮಾಡಿ ಅಸೆಂಬ್ಲಿ ಸಮಯನೆಲ್ಲ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಾ 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 ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ವೆರಿ ಗುಡ್, ವೆರಿ ಗುಡ್. ಹಾ, ಕಾಂತ, ಈ ಎಲ್ಲಾ ಸೀನ್ಗಳನ್ನ ತಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಪ್ಲೇ ಮಾಡಿಪ್ಪ. ಹೆಂಗ್ ಬರುತ್ತೆ ಅಂತ ನೋಡೋಣ. ಹಾ, ವೆರಿ ಗುಡ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಾ, ಎಲ್ರು ಕೇಳಿಪ್ಪ. ಇವಾಗ ಶೂಟಿಂಗ್ ಮುಗೀತು, ಎಲ್ಲ ಪ್ಯಾಕಪ್. ಆಹಾ, ಶೂಟಿಂಗ್ ಪ್ಯಾಕಪ್ ಅಂದ ತಕ್ಷಣ ನೋಡ್ರಿಪ್ಪ, ಎಲ್ರು ಲವಲವಿಕೆಯಿಂದ ಹೆಂಗ್ ಒಂದಾಗ್ಬಿಟ್ರು. ಇವ್ರನ್ನ ಕಟ್ಕೊಂಡು ಏನ್ ಮಾಡ್ಬೇಕು ನಾವು ಅಂತ. ಹಾ, ಮಹಾಜನಗಳೇ, ಇವತ್ತು ಅಸೆಂಬ್ಲಿ ಹಿಂಗ ಗೊಂದಲದಲ್ಲಿ ಯಾಕೆ ಸ್ಟಾಪ್ ಆಯ್ತು ಅಂತ ನಿಮ್ಗೆ ಗೊತ್ತಾ? ಯಾಕೆ ಅಂದ್ರೆ ಆಕ್ಚುಲಿ ಅಸೆಂಬ್ಲಿ ರಾಹು ಕಾಲದಲ್ಲಿ ಆರಂಭ ಆಯ್ತು, ಅದಕ್ಕೆ ಹಿಂಗಾಯ್ತು. ಇಲ್ಲಿ ನೋಡ್ರಿ, ರಾಹು ಕಾಲದಲ್ಲಿ ಯಾವ ಗೌರ್ಮೆಂಟ್ ಅಧಿಕಾರಿನೂ ಕೂಡ ಕೆಲಸ ಮಾಡೋ ಹಂಗಿಲ್ಲ, ಮೀಟಿಂಗು ಮಾಡೋಂಗಿಲ್ಲ. ಇಲ್ಲಿ ನೋಡ್ರಿ, 11 ಗಂಟೆಗೆ ಮೀಟಿಂಗ್ ಆದ್ರೂ 12 ಗಂಟೆ ಆದ್ರೂ ಆರಂಭ ಆಗಿಲ್ಲ. ಯಾಕಂದ್ರೆ ರಾಹು ಕಾಲ. ಹಾ, ಏನ್ರಿ ಮೇಡಮ್, ಹೌದಲ್ರಿ? ನಾ ಹೇಳಿದ್ ನಿಜ ಹೌದಲ್ರಿ? ಇವಾಗಿನ ಪರಿಸ್ಥಿತಿಯಲ್ಲಿ ಸಭೆ ನಡೆಸೋದಕ್ಕೂ ಹಾ, ಗುಳ್ಕಾಲ ರಾವ್ಕಾಲ ಅಂತ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಒಗ್ಗೋ ಇವನ ಅಪ್ಪನ. ಇದು ನೀವೇ ಹೇಳ್ಬೇಕಿದು ಸರಿನಾ ತಪ್ಪಾ ಅಂತ. ಆಕ್ಚುಲಿ ಇದು ಸರಿ ಮೇಡಮ್. ಅಲ್ಲ ಅಲ್ಲ ಅಲ್ಲ, 100% ತಪ್ಪು ಮೇಡಮ್. ಅಲ್ಲ ಮೇಡಮ್, ಈಗ 12ಕ್ಕೆ ಮೀಟಿಂಗ್ ಆರಂಭ ಆಕತ್ತಲ್ಲ, ನಂತರ ಏನ್ ಮಾತಾಡ್ತೀರಿ ಮೇಡಮ್ ನೀವೆಲ್ಲ? ಇಲ್ಲೇ ಟೈಮ್ ಕಾಲ ಕಳೆದ್ಬಿಟ್ರೆ ಗುಳ್ಕಾಲ ರಾವ್ಕಾಲ ಅಂತ. ಇನ್ನು ಸಭೆಗೆ ಬಂದು ಏನ್ ವಿಷಯ ಪ್ರಸ್ತಾಪನೆ ಮಾಡಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೇ ಮೇಡಮ್, ನೆಕ್ಸ್ಟ್ ರಾಹು ಕಾಲ ಯಾವುದು, ಈ ಗೂಳಿ ಕಾಲ ಯಾವುದು, ಊಟದ ಕಾಲ ಯಾವುದು, ಈ ಟೀ ಕಾಲ ಯಾವುದು, ಚಾ ಕಾಲ ಯಾವುದು, ಆ ಕಾಲ ಯಾವುದು, ಈ ಕಾಲ ಯಾವುದು ಅಂತ ಚರ್ಚೆ ಮಾಡೋಕೆ ಮೇಡಮ್. ಆಯ್ತ್ರಿಪ್ಪ, ನನಗೆ ಈಗ ಹೆಚ್ಚಿನ ಮಾತಾಡಕ್ ಟೈಮ್ ಇಲ್ಲ. ಯಾಕಂದ್ರೆ ನನಗೆ ಈಗ ರಾಹು ಕಾಲ ಎಂಟ್ರಿ ಆಯ್ತು. ಮತ್ತೆ ಗೂಳಿ ಕಾಲದಾಗ ಬಂದು ಸಿಗ್ತೇನೆ, ಬರ್ತೇನೆ. ಬಾಯ್ ಬಾಯ್.